ಮಠ ಮಧ್ಯಾಹ್ನ 2 ಮರಿ ಕಡ್ದೇ ಬಿಟ್ಟು ಕಣ್ರಪ್ಪ. ಎಲ್ಲಿ ಅಂತೀರಾ? ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡ್ಕೊಂಬನ್ನಿ. ಹಲೋ ಗೈಸ್, ಭಾನುವಾರದ ಬ್ಲಾಗ್ ಇದಾಗಿರುತ್ತೆ. ಸೊ ನಾನು ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಸೆಂಟ್ರಿಂಗ್ ಹೊಡೆಗೆ ಬರ್ತಾಯಿದ್ರು. ಸೊ ಅವ್ರಿಗೆ ಟೈರ್ ಕೇಸ್ ಮಾರ್ಕಿಂಗ್ ಹಾಕ್ಕೊಡ್ಬೇಕಿತ್ತು. ಸೊ ಅದನ್ನು ನಾನು ಪ್ರಿಪೇರ್ ಮಾಡ್ಕೊಂಡೆ ಹೋಗಿ ಕಡೆಯಿಂದ. ಸೊ ಟ್ಯೂಬ್ ಲೆವೆಲ್ ಹಾಕ್ಬಿಟ್ಟು ಸೊ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇದರಲ್ಲಿ ಮೆಟ್ಲು ಅಂದರೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇದರಲ್ಲಿ ಪ್ರತಿಯೊಂದು ಪಿನ್ ಪಾಯಿಂಟು ಸಹ ಯೋಚನೆ ಮಾಡಿ ಮಾರ್ಕಿಂಗ್ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಒಂದಲ್ಲ 2 ಅವರ್ 3 ಅವರ್ ಆದರೂ ಪರವಾಗಿಲ್ಲ, ನೀಟಾಗಿ ಕುಂತ್ಕೊಂಡು ಯೋಚನೆ ಮಾಡಿ ಹೈಟು ಮೆಜರ್ಮೆಂಟ್ ಎಲ್ಲ ನೋಡ್ಕೊಂಡು ನಿಧಾನವಾದರೂ ಪರವಾಗಿಲ್ಲ ಕರೆಕ್ಟಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಟೈರ್ ಕೇಸ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಸೊ ಸೆಂಟ್ರಿಂಗ್ ಅಣ್ಣವರು ಬಂದುಬಿಡ್ತೀನಿ ಅಣ್ಣ, ನಾನು ಹಾಕ್ಬಿಡಿ ನೀವು ಅಂತ ಹೇಳಿದರು. ನಾನು ಕೆಲಸ ಮಾಡ್ತಾಯಿದ್ದೆ. ಸೊ ಬೆಳಿಗ್ಗೆ ಹಾಕ್ಬಿಟ್ಟೆ, ಬೇರೆ ಕಡೆ ಕೆಲ್ಸಕ್ಕೆ ಹೋಗಬೇಕಿತ್ತು. ಸೊ ಫೈನಲ್ ಆಯಿತು. ಬಣ್ಣ ಒಂದು ವಿಡಿಯೋಗೆ ಕಾಮೆಂಟ್ ಹಾಕಿದ್ದಾನೆ ನೋಡಿ, ಲೋ ಸತ್ತೋದ್ಮೇಲೆ ಪ್ರೀತಿ ತೋರಿಸಿದ್ರೆ ಏನು ಯೂಸು ಅಂತ. ಅಂತಮ್ಮ, ನಮ್ಮ ಅಪ್ಪು ಬಾಸು ಇನ್ನೂ ಸತ್ತಿಲ್ಲ. ಎಲ್ಲರೂ ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ನಿನಗೆ ಗೊತ್ತಿಲ್ಲ ಅಂದರೆ ತಿಳ್ಕೊ ಹೋಗಿ, ಇಲ್ಲಾಂದರೆ ಸುಮ್ಮನೆ ಯಾಕೆ ಬೇರೆ ಕಾಮೆಂಟ್ ಎಲ್ಲ ಮಾಡ್ತೀರಾ? ನಮ್ಮ ಮನಸ್ಸು ಬೇಜಾರು ಮಾಡ್ಕೋಬೇಡಿ. ಅಭಿಮಾನಿಗಳ ತಾಳ್ಮೆ ಪರೀಕ್ಷೆ ಮಾಡೋಕ್ಕೋಗ್ಬೇಡಿ. ನಮ್ಮ ಅಪ್ಪು ಬಾಸ್ ಬಗ್ಗೆ ಯಾರೋ ಒಬ್ಬ ಕೆಟ್ಟದಾಗ ಕಾಮೆಂಟ್ ಹಾಕಿದ್ನ. ಸೊ ನನಗೆ ಮನಸ್ಸಿಗೆ ಬೇಜಾರಾಗೋಯ್ತು. ಆ ಪುಣ್ಯಾತ್ಮ ಎಲ್ರಿಗೂ ಒಳ್ಳೇದೇ ಮಾಡಿದ್ದಾನೆ. ಯಾಕ್ರಪ್ಪ ಅವ್ನು ಕಂಡ್ರೆ ಇಷ್ಟು ದ್ವೇಷ ಅಂತ ಅರ್ಥ ಆಗ್ತಾಯಿಲ್ಲ. ದೇವ್ರು ಆಗ್ಬಿಟ್ಟಿದ್ದಾರೆ ಅವರು. ಸೊ ಅದನ್ನು ಮುಗಿಸ್ಕೊಂಡು ನಾನು ನನ್ನ ಕೆಲಸ ಹತ್ರ ಬಂದೆ. ಸೊ ಇದು ಮಾಡ್ತಾಯಿದ್ರು. ಮನಸ್ಸಿಗೆ ತುಂಬ ಬೇಜಾರಾಗೋಯ್ತು ಕಣ್ರಿ. ಒಳ್ಳೆ ಪುಣ್ಯಾತ್ಮನ ಆ ಥರ ಸತ್ತೋಗ್ಬಿಟ್ಟ, ಅವ್ನು ಹಿಂಗಾಗ್ಬಿಟ್ಟ ಅಂದರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸೊ ನೀರು ಮನೆ ಕಂಪ್ಲೀಟ್ ಮಾಡ್ಕೊಂಡು, ಸೊ ಇದು ಹೈಟ್ ಎತ್ಬಿಟ್ಟು ಒಂದೇ ಸಲ ಎತ್ತಕ್ಕಾಗಲ್ಲ, ವಾಲ್ ಅಂದ್ಬಿಟ್ಟು ಬಾತ್ರೂಮ್ ಬಳೆ ಬಿಡಬೇಕಿತ್ತು. ಸೊ ಆಳುಗಳೆಲ್ಲ ಮಟನ್ ಕಡಿಯೋಕ್ಕೆ ಪ್ರಿಪೇರ್ ಆಗ್ಬಿಟ್ಟಿದ್ರು ಎಲ್ಲ. ಸೊ ಮಟನ್ ಕಡಿದ್ಬಿಟ್ಟು ಬಳೆ ಬಿಡೋಣ ಕಾರಣ ಅಂದರು. ನಮ್ಮೂರಲ್ಲಿ ಅಮ್ಮನವ್ರ ಹಬ್ಬ ಅಂತ ಮಾಡ್ತೀವಿ. ಸೊ ಅಲ್ಲಿಗೆ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಮರಿಗಳ 2 ಮರಿ ಸರಿಯಾಗಿ ಹಿಡ್ಕೊಂಬಂದ್ಬಿಟ್ಟು ಕುಯ್ಯೋಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸರಿ ಕಣ್ರಪ್ಪ ಆಯಿತು ಅಂದ್ಬಿಟ್ಟು ನಾನು ಸಿದ್ದಣ್ಣ ಕಾಲು ತೊಳ್ಕೊ, ನಮ್ಮ ಮನೇಲಿ ಕೆಲಸ ಮಾಡ್ತಾರಮ್ಮ ಅಂತ ಅಂದ್ವಿ. ಸೊ ಊಟ ಮಾಡ್ಕೊಬಿಡಮ್ಮ ಅಂದ್ಬಿಟ್ಟು ಸೊ ಅಲ್ಲಿ ಕೆಲಸದ ಮನೆಯಲ್ಲಿ ಚಿಕನ್ ಮಾಡಿದರು. ಸೊ ಇವತ್ತು ಡಬಲ್ ಧಮಾಕ ಅಂತ ಹೇಳ್ಬೋದು. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದೇ ಕಣ್ರಿ. ನೋಡಿರಿ ತಲೆ ಕಾಲುಗಳು ಯಾವ ಥರ ಸೀತಾವ್ರೆ ನೋಡಿರಿ ನಮ್ಮ ಬಾವವರು. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊತಾವ್ರೆ. ಎಲ್ಲ ಗುಡ್ಡೆ ಬಾಡಿಗೆ ಎಲ್ಲ ಉರಿ ಅಂತ ಎತ್ತಿರ್ತಾರೆ ಮನೆಗೂ. ಸೊ ಅಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ಮರಿಗಳು ತಗೊಬಂದು ಎಲ್ರಿಗೂ ಗುಡ್ಡೆ ಬಾಡು ಅಂತ ಕೊಡ್ತಾರೆ. ಸೊ KG ಲೆಕ್ಕ ತೂಕ ಹಾಕ್ಬಿಟ್ಟು ಎಲ್ರಿಗೂ ಒಂದೇ ಸಮ ಕೊಡ್ತಾರೆ. ಸೊ ನೋಡಿ, ಯಜಮಾನರುಗಳಾದ ಎಲ್ಲರೂ ಸುಧಾ ಎಲ್ಲ ಕುಂತ್ಕೊಂಡು ಆರಾಮಾಗಿ ನೀಟಾಗಿ ಫ್ರೆಶ್ ಮಾಡಿ ಅದನ್ನು ಪ್ರಿಪೇರ್ ಮಾಡಿ ಪ್ರತಿಯೊಂದು ಮನೆಗಳಿಗೂ ಒಬ್ಬೊಬ್ಬರು ಬರಲೇಬೇಕು ಇಲ್ಲಿ. ಸೊ ಎಲ್ಲ ಕ್ಲೀನಿಂಗ್ ಆಗಲಿ ಏನೇ ಆಗಲಿ ಇದು ಆವಾಗಲಿಂದ ಪದ್ಧತಿ ಬಂದೈತೆ. ಸೊ ಇವತ್ತು ಅಮ್ಮನವ್ರ ಹಬ್ಬ ಆಗಿರೋದ್ರಿಂದ ಇವತ್ತು ಎಲ್ಲರೂ ಮನೇಲೂ ಬಾಡೂಟ. ಸೊ ಇದಾಗಿರುತ್ತೆ ಇವತ್ತಿನ ಮಿನಿ ಬ್ಲಾಗ್. ಬಾಯ್ ಫ್ರೆಂಡ್ಸ್.